ದಿಗ್ದರ್ಶಕರು. ಯಶಸ್ವಿ ಚಿತ್ರಗಳ ಸರದಾರ ಭಾರ್ಗವ ಎಂದೇ ಕರೆಯಲ್ಪಡುವ ಹುಣಸೂರು ರಾಮಚಂದ್ರ ಭಾರ್ಗಯಚಂದ್ರ ಅವರು ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಭಾರತೀಯ ಚಲನಚಿತ್ರ ನಿರ್ದೇಶಕರು ಮತ್ತು ನಿರ್ಮಾಪಕರು. ಕನ್ನಡ ಚಿತ್ರರಂಗದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟ ಅವರಿಗೆ 2012ರಲ್ಲಿ ಕನ್ನಡ ಚಿತ್ರದ ಅತ್ಯುನ್ನತ ಪ್ರಶಸ್ತಿಯಾದ ಪುಟ್ಟಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಭಾರ್ಗವ ಅವರು ಮೈಸೂರು ರಾಜ್ಯದ ಹುಣಸೂರು ತಾಲೂಕಿನಲ್ಲಿ ಜನಿಸಿದರು. ಸ್ವಾತಂತ್ರ್ಯ ನಿರ್ದೇಶಕರಾಗುವ ಮೊದಲು ಅವರು ಹುಣಸೂರು ಕೃಷ್ಣಮೂರ್ತಿ, ಸಿದ್ದಲಿಂಗಯ್ಯ, ವಿಜಯ್, ಗೀತಪ್ರಿಯ ಮತ್ತು ಕೆಎಸ್ಆರ್ ದಾಸ್ ಅವರಂತಹ ಚಲನಚಿತ್ರ ನಿರ್ದೇಶಕರಿಗೆ ಸಹಾಯಕರಾಗಿ ಕೆಲಸ ಮಾಡಿದರು. ಭಾರ್ಗವ ಚಲನಚಿತ್ರ ನಿರ್ಮಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. 8 ಚಿತ್ರಗಳನ್ನು ನಿರ್ಮಿಸಿದ ನಂತರ ಅವರು ನಿರ್ದೇಶನದತ್ತ ಮುಖ ಮಾಡಿದರು. 1977ರಲ್ಲಿ ರಾಜ್ಕುಮಾರ್ ಮತ್ತು ಬಿ ಸರೋಜಾದೇವಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಭಾಗ್ಯವಂತರು ಚಿತ್ರದ ಮೂಲಕ ಅವರು ಚಲನಚಿತ್ರ ನಿರ್ದೇಶಕರಾಗಿ ಪದಾರ್ಪಣೆ ಮಾಡಿದರು. ಅವರ ಮುಂದಿನ ಚಿತ್ರ ಒಲವು ಗೆಲುವು 1977ರಲ್ಲಿ ರಾಜ್ಕುಮಾರ್ ಮತ್ತು ಲಕ್ಷ್ಮಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದರು. ಈ 2 ಚಲನಚಿತ್ರಗಳು ಅವರ ನಿರ್ದೇಶಕ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದವುಗಳೆಂದು ಪರಿಗಣಿಸಲ್ಪಟ್ಟವು. ಭಾರ್ಗವ ಅವರು ಬಂಧಲು ಅನುಬಂಧಲು 1982 ಮತ್ತು ಬ್ಯಾಕ್ ಪ್ಯಾಕೆಟ್ 2003 ಎಂಬ 2 ತೆಲುಗು ಚಿತ್ರಗಳನ್ನು ಮಾಡಿದ್ದಾರೆ. ಅವರು ಬಂಗಾರದ ಮನುಷ್ಯ, ಭಕ್ತ ಕುಂಬಾರ, ಬಬ್ರುವಾಹನ, ನಾನಿನ್ನ ಮರೆಯಲಾರೆ, ಮೇಯರ್ ಮುತ್ತಣ್ಣ ಮುಂತಾದ ಅನೇಕ ಶ್ರೇಷ್ಠ ಚಲನಚಿತ್ರಗಳಲ್ಲಿ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ಇದು ಅವರಿಗೆ ಶ್ರೀಮಂತ ಅನುಭವವನ್ನು ನೀಡಿತು ಮತ್ತು ಪ್ರಸಿದ್ಧ ನಿರ್ದೇಶಕರಾಗಲು ಅವರ ವೃತ್ತಿ ಜೀವನವನ್ನು ರೂಪಿಸಿತು. ಅವರಿಗೆ ಯಶಸ್ವಿ ನಿರ್ದೇಶಕರಾದ ಅನೇಕ ಶಿಷ್ಯರಿದ್ದಾರೆ. ಎಸ್ ನಾರಾಯಣ್, ಪಣಿ ರಾಮಚಂದ್ರ, ಚಂದ್ರಶೇಖರ ಶರ್ಮಾ ಮತ್ತು ಇತರರು. ಸಂಗೀತ ನಿರ್ದೇಶಕರಾದ ರಾಜನಾಗೇಂದ್ರ ಅವರೊಂದಿಗೆ 20ಕ್ಕೂ ಹೆಚ್ಚು ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. ಅನೇಕ ಚಿತ್ರಗಳು ಸುಮಧುರ ಹಾಡುಗಳನ್ನು ಹೊಂದಿವೆ. ಅವರು ಶ್ರೇಷ್ಠ ಸಂಗೀತ ನಿರ್ದೇಶಕರಾದ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್, ಬಪ್ಪಿ ಲಹರಿ, ಸತ್ಯಂ, ಗುರುಕಿರಣ್ ಮುಂತಾದವರೊಂದಿಗೆ ಕೆಲಸ ಮಾಡಿದ್ದಾರೆ. ವಿಷ್ಣುವರ್ಧನ್ ಜೊತೆಗಿನ ಅವರ ಮೊದಲ ಚಿತ್ರ ಅಸಾಧ್ಯ ಅಳಿಯ ಕೂಡ ಯಶಸ್ವಿಯಾಗಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಬಳಿ ಒಟ್ಟು 23 ಚಿತ್ರಗಳಿವೆ. ಸಂಯೋಜನೆಯ ಯಶಸ್ಸಿನ ಪ್ರಯಾಣವು ತುಂಬಾ ಹೆಚ್ಚಾಗಿದೆ. ಕೆಲವನ್ನು ಹೆಸರಿಸಲು ಜೀವನ ಚಕ್ರ, ಕರುಣಾಮಯಿ, ಜನನಾಯಕ, ಹೃದಯ ಗೀತೆ, ಕರ್ಣ, ಮತ್ತೆ ಹಾಡಿತು ಕೋಗಿಲೆ, ಒಂದೇ ಗುರಿ, ಕೃಷ್ಣ ನೀ ಬೇಗನೆ ಬಾರು ಮತ್ತು ಅನೇಕ ಸಿನಿಮಾಗಳು. ಅವರು 7 ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ಹಲವು 100 ದಿನಗಳ ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ. ಒಂದೇ ಸ್ಥಳದಲ್ಲಿ ಮತ್ತು ಒಂದೇ ಸಮಯದಲ್ಲಿ 2 ಬೆಳ್ಳಿ ಮಹೋತ್ಸವ ಸಮಾರಂಭಗಳನ್ನು ಹೊಂದಿರುವ ಏಕೈಕ ಅದೃಷ್ಟಶಾಲಿ ಚಲನಚಿತ್ರ ನಿರ್ದೇಶಕ ಅವರು. ಅವರು ಆಕ್ಷನ್ ಚಿತ್ರಗಳಲ್ಲಿಯೂ ನಿಪುಣರು. ಅವರು ಅಂಬರೀಶ್ ಅವರಿಗಾಗಿ 7 ಚಿತ್ರಗಳನ್ನು, ಅನಂತ್ ನಾಗ್ ಅವರಿಗಾಗಿ 4 ಚಿತ್ರಗಳನ್ನು, ಶಂಕರ್ ನಾಗ್ ಅವರಿಗಾಗಿ 2 ಚಿತ್ರಗಳನ್ನು, ಶಿವರಾಜ್ ಕುಮಾರ್ ಅವರಿಗಾಗಿ 2 ಚಿತ್ರಗಳನ್ನು ಮತ್ತು ಇತರ ಅನೇಕ ನಟರಿಗಾಗಿ ನಿರ್ದೇಶನ ಮಾಡಿದ್ದಾರೆ. ಅವರ 50ನೇ ಚಿತ್ರ ಗಂಡುಗಲಿ ಕುಮಾರರಾಮ ಒಂದು ಅದ್ಭುತ ಮತ್ತು ವರ್ಣಮಯ ಐತಿಹಾಸಿಕ ಚಿತ್ರ. ಭಾರ್ಗವ ಅವರು ನಿರ್ಮಾಪಕರಾಗಿ ಅನಂತರದ ದಿನಗಳಲ್ಲಿ ನಿರ್ದೇಶನದತ್ತ ಹೊರಳಿ 50 ಸಿನಿಮಾಗಳನ್ನು ನಿರ್ದೇಶಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ. ಇಂತಹ ಸಾಧನೆಗೈದ ಬೆರಳೆಣಿಕೆಯಷ್ಟು ನಿರ್ದೇಶಕರಲ್ಲಿ ಭಾರ್ಗವ ಕೂಡ ಒಬ್ಬರು. ಸಾಂಸಾರಿಕ, ಭಕ್ತಿ ಪ್ರಧಾನ, ಐತಿಹಾಸಿಕ ಚಿತ್ರಗಳನ್ನು ಕಟ್ಟಿಕೊಟ್ಟ ಭಾರ್ಗವ ಅವರ ಚಿತ್ರಗಳು ಇವತ್ತಿಗೂ ಎವರ್ಗ್ರೀನ್ ಆಗಿವೆ. ನಿರ್ದೇಶನದಲ್ಲಿ ಇವರಿಗಿದ್ದ ಶಿಸ್ತು, ಶ್ರದ್ಧೆ ಇಂದಿನ ಯುವ ನಿರ್ದೇಶಕರಿಗೆ ಮಾದರಿಯೇ ಸರಿ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.